ನಾನು ಬಾತ್ರೂಮ್ ಅಲ್ಲಿ ಹೂತಾಕ್ತಾರೆ, ಕಟ್ ಮಾಡ್ಬಿಟ್ಟು ಸೂಟ್ ಕೇಸಲ್ಲಿ ಹಾಕ್ತಾರೆ, ಟ್ಯಾಂಕ್ ಅಲ್ಲಿ ಹಾಕ್ತಾರೆ, ಸಿಮೆಂಟ್ ಅಲ್ಲಿ ಹಾಕ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ತಳ್ತಾರೆ, ವಿಷ ಹಾಕ್ತಾರೆ, ಬೇಡವಾಗಿರೋ ಜಾಗನ ಕಟ್ ಮಾಡಿ ಬಿಸಾಕ್ತಾರೆ, ಏನೇನೋ ನಿಮಗೆ ತಿನ್ಸಿ ಕುಡ್ಸಿ ಏನೇನೋ ಮಾಡ್ತಾರೆ. ಈ ಯಾವ ಕರ್ಮ ಕೇಳಿ? ನೀವು ನಿಮ್ಮ ವಂಶನ ಅಭಿವೃದ್ಧಿ ಮಾಡಕ್ಕೆ ಮಾತ್ರ ನೀವು ಮದುವೆ ಆಗಬೇಕು, ಬೇರೆ ಫಾರ್ ನಥಿಂಗ್. ಐ ಮ್ಯಾರೇಜ್ ಇಟ್ ಇಸ್ ಜಸ್ಟ್ ಅ ಪೇನ್ ಅನ್ಸುತ್ತೆ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಅಂಡ್ ಒನ್ ಟೈಮ್ ಅಲ್ಲಿ ಅದರಿಂದ ಈಗ ನೀವು ಹೇಳಿದ್ರಲ್ಲ ತುಂಬಾ ಡಿಪ್ರೆಸ್ಡ್ ಆ ತರ ಒಂದಷ್ಟು ಯೋಚನೆಯಲ್ಲಿದ್ದೆ ಅಂತ, ಆ ಟೈಮಲ್ಲಿ ನಿಮಗೆ ಅನ್ಸಿದ್ದು ಮದುವೆ ಸಂಸಾರ ಇವೆಲ್ಲ ನಿಜವಾಗ್ಲೂ ಬೇಕಾ, ಇಲ್ಲ ಹಿಂಗೆ ಇರೋದು ವಾಸಿನ? ಒಂದು ಸೆಕೆಂಡ್ ಆ ಮದುವೆ ಅನ್ನೋ ಒಂದು ಇದ್ರ ಮೇಲೆ ಇಟ್ಸ್ ಅ ವೇಸ್ಟ್, ಇಟ್ಸ್ ಅಬ್ಸಲ್ಯೂಟ್ಲಿ ವೇಸ್ಟ್. ನಿಮಗೆ ಮುಂಚೆ ಬೇರೆ ದ ಸರ್ವಿಂಗ್ ದ ಪರ್ಪಸ್. ನಿಮಗೆ ಏನು ಇವತ್ತು ವಾಟ್ ಇಸ್ ಮದುವೆ, ವಾಟ್ ಈಸ್ ಮ್ಯಾರೇಜ್? ಒಂದು ರಿಕ್ವೈರ್ಮೆಂಟ್ ಇದೆ, ಒಂದು ಪರ್ಪಸ್ ಇರುತ್ತೆ, ಪ್ರತಿಯೊಂದಕ್ಕೊಂದು ಪರ್ಪಸ್ ಅಂತ ಇರುತ್ತೆ. ನಿಮಗೆ ಆ ಪರ್ಪಸ್ ಸರ್ವ್ ಆಗದಿದ್ರೆ ದೆನ್ ವೈ ಇಟ್ ಈಸ್ ಫಾರ್? ಜಸ್ಟ್ ಟು ಸ್ಪಾಯ್ಲ್ ಯುವರ್ ಲೈಫ್. ನಿಮಗೀಗ ಇವತ್ತು ಹೇಗಾಗಿದೆ ಅಂತಂದ್ರೆ, ನೀವು ನಿಮ್ಮ ವಂಶನ ಅಭಿವೃದ್ಧಿ ಮಾಡಕ್ಕೆ ಮಾತ್ರ ನೀವು ಮದುವೆ ಆಗಬೇಕು, ಬೇರೆ ಫಾರ್ ನಥಿಂಗ್. ನಿಮ್ಮ ತಂದೆ ತಾಯಿಗೆ ಮೊಮ್ಮಗು ಬೇಕು, ಅಥವಾ ನಿಮ್ಮ ವಂಶಾಭಿವೃದ್ಧಿ ಆಗಬೇಕು, ವಂಶದ ಕುಡಿ ಅಂತ ಬೇಕು, ಅದಕ್ಕೋಸ್ಕರ ನೀವು ಮದುವೆ ಆಗ್ಬೇಕೇ ಹೊರತು ಇವತ್ತು ಹುಡುಗನೇ ಅಡುಗೆ ಮಾಡ್ತಾನೆ, ಹುಡುಗ ಅರ್ನ್ಸ್ ಗುಡ್, ಅವನೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾನೆ, ಅವನ ಕೆಲಸನ ಮಾಡ್ಕೊಳ್ತಾನೆ, ಎಲ್ಲವೂ ಹಿ ಡಸ್. ಇನ್ ಏನಕ್ಕೆ ನಿಮಗೆ ವೈ ಮ್ಯಾರೇಜ್? ಇಟ್ ಇಸ್ ಜಸ್ಟ್ ಅ ಪೇನ್ ಅನ್ಸುತ್ತೆ. ನೀವು ಅದಂತೂ ಈಗ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತಂದ್ರೆ, ಬಾತ್ರೂಮ್ ಅಲ್ಲಿ ಹೂತಾಕ್ತಾರೆ, ಕಟ್ ಮಾಡ್ಬಿಟ್ಟು ಸೂಟ್ ಕೇಸಲ್ಲಿ ಹಾಕ್ತಾರೆ, ಟ್ಯಾಂಕ್ ಅಲ್ಲಿ ಹಾಕ್ತಾರೆ, ಸಿಮೆಂಟ್ ಅಲ್ಲಿ ಹಾಕ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ತಳ್ತಾರೆ, ವಿಷ ಹಾಕ್ತಾರೆ, ಬೇಡವಾಗಿರೋ ಜಾಗನ ಕಟ್ ಮಾಡಿ ಬಿಸಾಕ್ತಾರೆ, ಏನೇನೋ ನಿಮಗೆ ತಿನ್ಸಿ ಕುಡ್ಸಿ ಏನೇನೋ ಮಾಡ್ತಾರೆ. ಈ ಯಾವ ಕರ್ಮ ಕೇಳಿ? ಏನಕ್ಕೆ ಜನರೇಷನ್ ಯಾಕೆ ಹಿಂಗ್ ಚೇಂಜ್ ಆಯ್ತು ಅನ್ಸುತ್ತೆ? ಈಗ ನೀವು ಹೇಳಿದ್ರಲ್ವಾ ಟೈಮ್ ವೇಸ್ಟ್ ಮದುವೆ ಅನ್ನೋದು, ಇದನ್ನೇ ನಮ್ಮ ತಾತ ಅಪ್ಪಂದ್ರೆಲ್ಲ ಯೋಚನೆ ಮಾಡಿದ್ರೆ ಇವತ್ತು ನಾವಿರ್ತಿರ್ಲಿಲ್ಲ. ಬಟ್ ಇವಾಗ ನಮ್ಮ ಟೈಮ್ ಅಲ್ಲಿ ಇವಾಗ ನಾವೇನೋ ಈಗ ಅವರೆಲ್ಲ ಫಸ್ಟ್ ಇಂದ ನಾವೆಲ್ಲ ಈಗ ಕೂಡು ಕುಟುಂಬದಲ್ಲಿ ಬೆಳೆದಿರ್ತೀವಿ, ಮದುವೆ ಸಂಸಾರ ಇವೆಲ್ಲ ಆಯ್ತು ಅಂದ್ರೆ ಪ್ಯೂರ್ ಒಂದು ಲೈಫ್ ನ ನಾವು ಬದುಕಿದ್ವಿ ಭೂಮಿ ಮೇಲೆ ಇದ್ದಾಗ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಮಗೆ ಬೆಳೆಸಿರೋದು ಹಂಗೆ, ನಾವು ಬಂದಿರೋದು ಹಂಗೆ. ಬಟ್ ಹೋಗ್ತಾ ಹೋಗ್ತಾ ಈ ತರ ಒಂದಷ್ಟು ನ್ಯೂಸ್ ಗಳೆಲ್ಲ ಕೇಳಿದಾಗ ನೀವ್ ಹೇಳಿದ್ರಲ್ಲ, ಬೇಕಾ ಮದ್ವೆ, ಬೇಕಾ ಹುಡುಗಿ, ಬೇಕಾ ಪ್ರೀತಿ, ಇವೆಲ್ಲ ಅನ್ಸ್ಬಿಡುತ್ತೆ. ಏನ್ ರೀಸನ್ ಇರ್ಬೋದು, ಯಾಕೆ ಚೇಂಜಸ್ ಆಗ್ತದೆ? ಒಂದು ನೋಡಿ, ಇದ್ರಲ್ಲಿ 3 ಇದೆ. ಒಬ್ಬ ವ್ಯಕ್ತಿಗೆ ದ ಪರ್ಪಸ್ ಗೊತ್ತಿರಬೇಕು. ಏನಕ್ಕೆ ಮದುವೆ ಆಗ್ತಿದ್ದೀನಿ, ನಾನು ಏನಕ್ಕೆ ಮದುವೆ ಆಗ್ತಿದ್ದೀನಿ, ಮದುವೆ ಅಂದ್ರೆ ಏನು, ಗಂಡು ಮತ್ತೆ ಹೆಣ್ಣಿನ ಸೃಷ್ಟಿ ಏನಕ್ಕಾಗಿದೆ, ಓಕೆ, ಗಂಡು ಹೆಣ್ಣು ಒಟ್ಟಿಗೆ ಬರೋದು ಏನಕ್ಕೆ, ಅವ್ರು ಇರೋದು ಏನಕ್ಕೆ, ದ ಪರ್ಪಸ್. 2ನೇದು ಭಕ್ತಿ ಇರಬೇಕು. 3ನೇದು ಭಕ್ತಿ ಇಲ್ಲ ಅಂತ ಅಂದ್ರೂ ಭಯ ಇರಬೇಕು. ಇವತ್ತು 3ನೂ ಗೊತ್ತಿಲ್ಲ ಮನುಷ್ಯನ್ಗೆ, ಪರ್ಪಸ್ ಗೊತ್ತಿಲ್ಲ, ಭಯ ಅನ್ನೋದಿಲ್ಲ, ಭಕ್ತಿ ಅದಕ್ಕಿಂತ ಮೇಲಿಲ್ಲ. ಆಮೇಲೆ ಮುಂಚೆ ಏನಾಗ್ತಿತ್ತು ಅಂತಂದ್ರೆ, ನಿಮ್ಮ ಪರ್ಪಸ್ನ ಹೇಗೆ ಸರ್ವ್ ಆಗ್ತಿತ್ತು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಊಟ ಮಾಡಲ್ಲ ಅಂತ ಹೇಳಿ, ಈಗ ನೀವು ಏನಕ್ಕೂ ಊಟ ಮಾಡಲ್ಲ, ಈಗ ನಿಮಗೆ ಭಕ್ತಿ ಊಟದ ಬಗ್ಗೆ ಗೊತ್ತು, ನಾನು ಊಟ ಏನಕ್ಕೆ ಮಾಡ್ತೀನಿ, ಪೌಷ್ಟಿಕ ಆಹಾರ ಏನು ತಿಂತೀನಿ ಅಂತಂದ್ರೆ ನಾನು ಗಟ್ಟಿಮುಟ್ಟಾಗಿರ್ಬೇಕು, ನನ್ನ ಕೆಲಸ ಮಾಡಕ್ ಶಕ್ತಿ ಬರುತ್ತೆ, ಯು ನೋ ದ ಪರ್ಪಸ್, ಭಕ್ತಿಯಿಂದ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ನಿಮ್ಮ ತಂದೆ ತಾಯಿ ಕೋಪಕ್ಕಾದ್ರೂ ನೀವು ತಿಂತೀರಿ, ಎಗೇನ್ ಆ ಭಯದಿಂದ ನೀವು ತಿಂದಾಗ್ಲೂ ಆ ಪರ್ಪಸ್ ಸರ್ವ್ ಆಗುತ್ತೆ. ಈಗ ಭಕ್ತಿನೂ ಇಲ್ಲ, ಭಯನೂ ಇಲ್ಲ, ಪರ್ಪಸ್ ಅನ್ನು ಗೊತ್ತಿಲ್ಲ. ಹೀಗಿದ್ದಾಗ ಇಟ್ ಗೋಸ್ ಹೇವಯ. ಬರೀ ಒಂದು ಏನು ಫಿಸಿಕಲ್ ಪ್ಲೆಷರ್ಗೋಸ್ಕರ ಇವತ್ತು ಲವ್ ಅನ್ನೋ ಹೆಸರು ಕೊಟ್ಟು, ಮ್ಯಾರೇಜ್ ಅನ್ನೋ ಹೆಸರು ಕೊಟ್ಟು, ಇವತ್ತು ಏನು ಮ್ಯಾರೇಜ್ ಅನ್ನೋದೊಂದು ಫಂಕ್ಷನ್ ಅಷ್ಟೇ. ಅದಕ್ಕಿಂತ ಮುಂಚೆ ಹುಡುಗಾಗ್ಲಿ ಹುಡುಗಿರಾಗ್ಲಿ ಆಲ್ರೆಡಿ ಆ ಸಂಸಾರನ ಸುಮಾರು ಜನ ಜೊತೆ ನಡೆಸ್ಕೊಂಡು ಬಂದೇ ಮದುವೆ ಆಗ್ತಿರೋದು. ಇವತ್ತು ನೋಬಡಿ ಈಸ್ ಗೆಟಿಂಗ್ ವೆರಿ ಫ್ರೆಶ್. ಅಪ್ಪ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಬಹಳ ಭಕ್ತಿಯಿಂದನೂ, ಅಂದ್ರೆ ಅವಾಗೆಲ್ಲ ಹೇಳೋರಲ್ಲ ನಿಮ್ಗೆ ಗೊತ್ತಾ, ಸೊ ಮದುವೆ ಆಗ್ಬೇಕು ಅಂತಂದ್ರೆ ಆಲದ ಮರ ಸುತ್ತಾ ಇರ್ಬೇಕು. ಹೌದು. ಆಗ ಹೇಗಿತ್ತು ಗೊತ್ತಾ ನಿಮಗೆ, ಒಂದು ಹುಡುಗ ಒಂದು ಹುಡುಗಿ ಮದ್ವೆ ದಿವ್ಸನೇ ಒಬ್ರೊಬ್ರು ಮುಖ ನೋಡ್ತಾ ಇದ್ದಿದ್ದು, ಮಾತು ಗೀತು. ಆಗ ಕಾಗದನೂ ಬರೆಯೋದು ಬಹಳ ಕಷ್ಟ. ಆಗ ಒಂದು ಎಂಗೇಜ್ಮೆಂಟ್ ಆಗ್ತಿತ್ತು ಅಂತಂದ್ರೆ ಒಂದು ಹಿರಿಯರು ಕೂತು ಡಿಸೈಡ್ ಮಾಡ್ತಾ ಇದಾರೆ ಅಂದ್ರೆ ಅದು ಫೈನಲ್. 2ನೇದು ಅವ್ರ ಎಕ್ಸೈಟ್ಮೆಂಟ್ ಹೇಗಿರ್ತಿತ್ತಂದ್ರೆ, ಇಟ್ ಈಸ್ ಆಲ್ ಫ್ರೆಶ್. ಆ ಡ್ರೀಮ್ಸ್ ನಿಮ್ದು ಅವರು ಅಂಡರ್ಸ್ಟ್ಯಾಂಡ್ ಮಾಡಿ ಮತ್ತೆ ಆ ಇಮೋಷನ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದಾಗ್ಲೇ ಅರ್ಧ ಆಯಸ್ ಕಳೆದೋಗ್ತಾ ಇತ್ತು. ಆಗ ಮಕ್ಳಿಗಿಕ್ಲಾಗಿ ಮತ್ತೆ ಅದು ನಡ್ಕೊಂಡು ಹೋಗ್ತಾ ಇತ್ತು ಮುಂಚಿನ ಕಾಲದಲ್ಲಿ. ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡೇ ಮದುವೆ ಆಗ್ತಿರೋದು.
ಆಯ್ತಾ ನೋಡಿ ನನ್ನ ಐ ಟೋಟಲಿ ಟಾಕ್ ಫ್ರಾಂಕ್ Yes. ಮತ್ತೆ ಸ್ಟ್ರೈಟ್ ಆಗಿ ಮಾತಾಡೋದ ಯು ನೋ ಮಿ ಸಿನ್ಸ್ ಬಿಗ್ ಬಾಸ್. ಅದಕ್ಕಿಂತ ಮುಂಚೆನೂ ಗೊತ್ತು ನಾನು ಈ ನಾಟಕ ಗೀಟ್ಕ ಈ ರೀತಿ ಎಲ್ಲ ಮಾತಾಡೋನಲ್ಲ. ನಾನು ಇದ್ದಿದ್ನ ಇದ್ದಂಗೆ. ನಮ್ಮ ಸುದೀಪ್ ಸರ್ ಹೇಳ್ತಾ ಇದ್ರು ಗೊತ್ತಾ, ಧ್ರುವ ಬರ್ಬೇಕು, ಇದು ಗನ್ನು ಡಮ್ ಅಂತ ಫೈರ್ ಮಾಡ್ಬೇಕು, ಹೋಗ್ತಾ ಇರ್ಬೇಕು ಅಂತ. ಹಾ ಧ್ರುವ್ ನನ್ನ ಜಗದ್ಗುರು ಅವರು ಹೇಳ್ತಾ ಇದ್ರು, ಧ್ರುವ್ ಇದು ಗನ್ನು ಲೋಡ್ ಮಾಡಿ ಡಮ್ ಅಂತ ಹೊಡಿತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅಂತ. ಸೊ ದಿಸ್ ಇಸ್ ಹೌ ಐ ಸ್ಪೀಕ್ ಅಂಡ್ ದಿಸ್ ಇಸ್ ದ ರಿಯಾಲಿಟಿ. ಅಂಡ್ ಇವಾಗ Yeah. ತುಂಬಾ ಲೇಟ್ ಆಗಿ ಮದ್ವೆ ಆಗ್ತಾ ಇದಾರೆ. ನೀವು ಹೇಳಿದ್ರಲ್ಲ ಸಮ್ ಎಕ್ಸ್ಪೀರಿಯನ್ಸಸ್ ಆದ್ಮೇಲೆ ಮದ್ವೆ ಆಗೋದೊಂದು ಇದೆ. ಕರೆಕ್ಟ್. ಅವಾಗ ಅಂತಂದ್ರೆ ಬೇಗನೆ ಮದ್ವೆ ಮಾಡೋರು. Correct. 22, 23 ಈ Correct. ತರ ಆಗೋರು. ಬಟ್ ಅವಾಗಿನ್ನ ನಾವು ಪ್ರಪಂಚ ಅನ್ನೋದು ನೋಡ್ತಾ ಇದ್ವಿ. ಅದು ಆ ಟೈಮಲ್ಲಿ. ಇವಾಗಿನ ಸ್ವಲ್ಪ ಬೆಂಗಳೂರಿಗೆ ಬಂದು ಒಂಚೂರು ಹಾಳಾಗ್ತಾ ಇದಾರೆ ಅಂತ ಅನ್ಕೊಂಡ್ರು. ಅವಾಗ ಅಲ್ಲಿದ್ದಾಗಲೇ ಅವಾಗ ತಾನೇ ಒಂದು ಹೊಸ ಹುಮ್ಮಸ್ಸು, ಯೌವನ ಎಲ್ಲ ಸ್ಟಾರ್ಟ್ ಆದಾಗ, ಮದ್ವೆ ಆದಾಗ ಬೇರೆ ನಿಮ್ಗೆ ಇರ್ಲಿಲ್ಲ, ಹಿಂಗೆ ಇತ್ತು ನಿಮ್ಗೆ ಹೆಂಡತಿ ಇಷ್ಟೇ. ಅವಾಗ ಲವ್ ಅನ್ನೋದು ಕಷ್ಟ. ಹೌದು. ಇವಾಗ ಯಾವಾಗ ಹುಡುಗಿರ್ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು, ಹುಡುಗರು ಯಾವಾಗ ದುಡಿಯಕ್ ಸ್ಟಾರ್ಟ್ ಮಾಡಿದ್ರು, ಫ್ಯಾಮಿಲಿಯಿಂದ ದೂರ ಇದ್ದಾರೆ. ಸೊ ಅವಾಗ ಓಕೆ ಐ ಆಮ್ ಫ್ರೀ ಅಲ್ವಾ, ಲೆಟ್ಸ್ ಟ್ರೈ ಸಮಥಿಂಗ್ ನ್ಯೂ. ಓಕೆ. ಸೊ ದುಶ್ಚಟಗಳಿಗೆ, ಸಿಗರೇಟ್, ಡ್ರಿಂಕ್ಸ್, ಗರ್ಲ್ಸ್ ಈ ತರ ಹೋದಾಗ್ಲೇ ತುಂಬಾ ಹಾಳಾಗಿ ಬೇರೆ ಬೇರೆ ಏನೇನೋ ಥಾಟ್ಸ್ ಗಳೆಲ್ಲ ಒಳಗ್ ಸ್ಟಾರ್ಟ್ ಆಗ್ತಾ ಇದೆಯಾ ಅಂತ. ಸೊ ದುಡ್ಡಿಂದಾನೇ ಮೇನ್ ಆಗ್ತಾ ಇದೆ. ಇಲ್ಲ ಇದೆಲ್ಲ ದುಡ್ಡು, ಇದೆಲ್ಲ ಈಗ ಬಂದಿದ್ದು. ನಿಮಗೆ ಇದು ಆಕ್ಚುಲಿ ಕರೆಕ್ಟ್. ಅರ್ಲಿ ಮ್ಯಾರೇಜ್ ಆಗಬೇಕು, ಆಸೆಗಳು ಚಿಗಡ್ದಾಗ. ಇಟ್ ಈಸ್ ಕರೆಕ್ಟ್. ನೋಡಿ, ನಾನು ಇನ್ನೊಂದು ಈ ಟಾಪಿಕ್ ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ನಮ್ಮ ಹಿರಿಯರು ಮುಂಚೆ ಏನೆಲ್ಲ ಮಾಡಿದ್ದಾರೆ, ಇಟ್ ಹ್ಯಾಸ್ ಬೀನ್ ಡನ್ ಆಫ್ಟರ್ ಸೋ ಮಚ್ ಆಫ್ ಟ್ರಯಲ್ ಅಂಡ್ ಎರರ್ ಅಂಡ್ ರಿಸರ್ಚ್. ಅದರದ್ದು ಫೈನಲ್ ಪ್ರಾಡಕ್ಟೇ ನಮ್ದೊಂದು ಪ್ಯಾಟರ್ನ್ ಆಗಿತ್ತು. ಆ ಪ್ಯಾಟರ್ನ್ ಅಲ್ಲೇ ಎಲ್ಲ ಭಾಳ ಬದುಕ್ತಾ ಇದ್ರು. ಈಗೇನು ನೀವು ಹೇಳಿದಾಗೆ ಎಜುಕೇಶನ್, ಸಿಟಿಗೆ ಬಂದ್ರು, ಇದೆಲ್ಲ ಏನಾಯ್ತು ಗೊತ್ತಾ, ಆ ಪ್ಯಾಟರ್ನ್ ಹಾಳಾಯ್ತು. ವಿಚ್ ಹ್ಯಾಸ್ ಬೀನ್ ಸೆಟ್ ಸಿನ್ಸ್ ಸೋ ಮೆನಿ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಇಂದ ಸೆಟ್ ಮಾಡಿರೋ ಪ್ಯಾಟರ್ನ್ ಅದು ಹಾಳಾಯ್ತು. ಅದು ಹಾಳಾಗಿ ನೋಡಿ, ನಮ್ಮ ಹಿರಿಯರ ಮುಂಚೆ ತುಂಬಾ ಅರ್ಲಿ ಮ್ಯಾರೇಜ್ ಆಗ್ತಿದ್ದು ಏನು ಗೊತ್ತಾ, ತಪ್ಪಾಗದೆ ಇರಲಿ, ಆಸೆಗಳು ಮೂಡ್ದಾಗ್ಲೇ ಅದಕ್ಕೆ ಏನು ಸಿಗ್ಬೇಕು, ನಿಮಗೆ ಹಸುವಾದಾಗ್ಲೇ ಊಟ ಸಿಕ್ಬಿಡ್ಲಿ, ಆಗ ನೀವು ತಪ್ಪು ಮಾಡೋದು ಚಾನ್ಸಸ್ ಇಲ್ಲ. ಓಕೆ. ಇಲ್ಲ ಅಂತಂದ್ರೆ ಇನ್ನೊಂದನ್ನು ಕರೆಕ್ಟ್, ತುಂಬಾ ವಯಸ್ಸು ಸ್ವಲ್ಪ ಲೇಟ್ ಏಜ್ ಅಲ್ಲಿ ಮದುವೆ ಆದ್ರೂ ಒಳ್ಳೇದು. ಯಾಕೆ ಗೊತ್ತಾ, ಆಗ ಅದ್ರದ್ದು ನೀಡಿದ್ದು ಅರಿವಾಗಿರುತ್ತೆ, ನಿಮಗೆ ಅದ್ರದ್ದು ಪರ್ಪಸ್ ಅರಿವಾಗಿರುತ್ತೆ. ನನಗೆ ಲೈಫ್ ಪಾರ್ಟ್ನರ್ ಏನಕ್ಕೆ ಬೇಕು, ವೈ ಐ ವಾಂಟ್ ಅ ಗುಡ್ ಲೈಫ್ ಪಾರ್ಟ್ನರ್, ನಾನು ಅವ್ರ ಜೊತೆ ಹೇಗಿರಬೇಕು, ಸೊ ಅದು ಗೊತ್ತಾಗಿರುತ್ತೆ. ಸೊ ಹೀಗಾಗಿ ಇದು ಎರಡು ಕರೆಕ್ಟೇ. ಇಲ್ಲಿ ನಿಮಗೆ ಅರ್ಲಿ ನಮಗೆ ಆಸೆ ಬಂದಾಗ ಸಿಕ್ಕಿರಲ್ಲ, ಅರ್ಥ ಆಗೋಷ್ಟರಲ್ಲಿ ಇದನ್ನ ಎಕ್ಸ್ಪೆರಿಮೆಂಟ್ ಇವ್ರುಗಳು ಮಾಡಿರ್ತಾರೆ. ಅದು ನೆಕ್ಸ್ಟ್ ಒಬ್ಬ ಚೆನ್ನಾಗಿರ್ತಾನೆ, ಅವನ ಲವ್ ಮಾಡ್ತಾರೆ, ಅವನ ಹತ್ರ ಫಿನಾನ್ಷಿಯಲ್ ಸ್ಟ್ರೆಂತ್ ಇಲ್ಲ ಅಂತ ಆಗುತ್ತೆ. ಇನ್ನೊಬ್ಬ ಫಿನಾನ್ಷಿಯಲ್ ಸ್ಟ್ರೆಂತ್ ಅವ್ರ ಹತ್ರ ಹೋದ ತಕ್ಷಣ ಇವನ್ ಚೆನ್ನಾಗಿ ನನ್ನ ಕೇರ್ ಮಾಡಲ್ಲ, ಲವ್ ಮಾಡಲ್ಲ ಅಂತ ಹೋಗ್ತಾರೆ. ಆಮೇಲೆ ಲವ್ ಮಾಡೋನ ಹತ್ರ ಹೋದಾಗ ಇವನ್ ಸಿಕ್ಕಾಪಟ್ಟೆ ಲವ್ ಮಾಡ್ತಾನೆ, ಇವನ್ ಮೆಂಟ್ಲ್ ತರ ಆಡ್ತಾನೆ, ಇವನ್ ಅಲ್ಲಿ ಕುಯ್ಕೋತಾನೆ, ಇಲ್ಲಿ ಕುಯ್ಕೋತಾನೆ, ಇವನು ನನಗೆ ಫ್ರೀಡಮ್ ಇಲ್ಲ, ಸ್ಪೇಸ್ ಕೊಡಲ್ಲ ಅಂತ ಆಗುತ್ತೆ. ಇನ್ನೊಂದು ಸ್ಪೇಸ್ ಕೊಡೋನ ಹತ್ರ ಬಂದ್ರೆ ಇಲ್ಲ, ಇವನ್ ನನ್ನ ಕೇರೆ ಮಾಡಲ್ಲ, ಮತ್ತೆ ಹೀಗೆ. ಸೊ ಮನುಷ್ಯನಿಗೆ ಏನು ಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ನಿಮಗೆ ಸಿಕ್ಕಿದ್ರೆ ನಿಮಗೆ ಬೆಕ್ಕಿನ ಕೈಯಲ್ಲಿ ಇಲಿ ಸಿಕ್ದಂಗೆ ಆಗುತ್ತೆ. ಅದು ತಿನ್ನೋದು ಇಲ್ಲ, ಬಿಡೋದು ಇಲ್ಲ, ಅದನ್ನ ಚಿತ್ರ ಹಿಂಸೆ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಇಟ್ ವರ್ಕ್ಸ್ ದಟ್ ವೇ. ಅಂಡ್ ನೀವು ಅವಾಗಲೇ ಹೇಳಿದ್ರಿ ನಾನು ಫಿಲ್ಟರ್ ಇಲ್ಲದೆ ಮಾತಾಡ್ತೀನಿ ಅಂತ. ಅದು ನನಗೆ ಇಷ್ಟ. ಅಂಡ್ ಒಂದು ಜನರಲ್ ಟಾಪಿಕ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹಿಂಗೆ ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ನೀವು ಹಿಂಗೆ ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ. ಅವಾಗ ತಾನೇ ಕಾಲೇಜಲ್ಲಿ ಇರುವಂತ ಹುಡುಗರು ಲವ್ ಅನ್ನೋದು ಶುರು ಆಗುತ್ತೆ. ದಟ್ ಇಸ್ ನಾಟ್ ಲವ್, ಇಟ್ಸ್ ಅಟ್ರಾಕ್ಷನ್. ಸೊ ಹಿಂಗೆ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಹೆಂಗ್ ಹುಡುಗಿ ತಪ್ಕೊಂಡಿರ್ತಾಳೆ, ಹುಡುಗ ಸೈ ಅಂತ ಹೋಗ್ತಾ ಇರ್ತಾನೆ, ಈ ತರ ಬೈಕ್ ಒಂದ್ ಇರುತ್ತೆ. ಅವೆಲ್ಲ ನೋಡಿದಾಗ ಏನ್ ಆಗ್ತಾ ಇದೆ ಅನ್ನೋದು ಒಂದ್ ಕಡೆ. ಸೊ ಆ ತರದ್ದು ಒಂದಷ್ಟು ಇಲ್ಲೇ ಎಲ್ಲೋ ರೋಡ್ ಸೈಡ್ ಅಲ್ಲಿ ಎಲ್ಲೋ ನೋಡಿದಾಗ, ಇಲ್ಲ ಹೆಗಲ್ ಮೇಲೆ ಹೆಗಲ್ ಹಾಕೊಂಡು ಇನ್ನೊಂದ್ ಏನೋ ಮಾಡ್ಕೊಂಡು ಜ್ಯೂಸು ಕಾಫಿನೋ ಏನೋ ಕುಡಿಸ್ತಾ ಇರ್ತಾರೆ. ಆ ತರ ನೋಡಿದಾಗ ಹೆಂಗ್ ಅನ್ಸುತ್ತೆ? ಏನ್ ಅನ್ಸುತ್ತೆ, ಅದನ್ನ ನಾವು ತಪ್ಪು ತಿಳ್ಕೊಬಾರ್ದು. ಒಂದು ಒಳ್ಳೆ ಬ್ರದರ್ ಸಿಸ್ಟರ್ ಆಗಿರ್ಬೋದು, ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು, ಲವರ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಕಸಿನ್ಸ್ ಆಗಿರ್ಬೋದು, ಕೆಲವರು ಸಲಿಗೆ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ಇಟ್ಸ್ ಅ ಟ್ರಸ್ಟ್, ನಾವು ಅದನ್ನ ತಪ್ಪು ತಿಳ್ಕೊಬಾರ್ದು. ಬಟ್ ಇಫ್ ಇಟ್ ಈಸ್ ನೀವು ಕೇಳೋ ರೀತಿ ಪರ್ಟಿಕ್ಯುಲರ್ ಆಗಿ ಲವ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗೋದಾಗಿದ್ರೆ, ನಾನು ಐ ಆಮ್ ಅಗೇನ್ಸ್ಟ್ ಇಟ್.
ಯಾಕೆ ಗೊತ್ತಾ, ಇದು ಏನು ಗೊತ್ತಾ, ಒಂದು ಪ್ರಾಪರ್ ಎಜುಕೇಶನ್ ಇದ್ರ ಬಗ್ಗೆ ಬೇಕು. ನಮ್ಮದು ತುಂಬ ನಮ್ಮ ಈ ಭಾರತದ ಇತಿಹಾಸ ಏನಿದೆ, ಇಟ್ ಈಸ್ ತುಂಬ ರಿಚ್ ಕಲ್ಚರ್ ಇರೋದು. ಮತ್ತು ದ ಗ್ರೇಟ್ ನಮ್ಮ ಮೈಥಾಲಜಿ ಎಲ್ಲ ನೋಡಿದ್ರೆ ನಿಮಗೆ ಒಂದು ದೊಡ್ಡ ಒಳ್ಳೊಳ್ಳೆ ಕಥೆಗಳು ಸಿಗ್ತವೆ ನಿಮಗೆ ಆ್ಯಸ್ ಅ ಮೋರಲ್. ನಾವು ಇದನ್ನು ಯಾವತ್ತೂ ಮರಿಬಾರ್ದು, ನಾವು ಎಲ್ಲಿಂದ ಬಂದಿದ್ದೀವಿ ಏನು ಅಂತ. ಇಟ್ ಈಸ್ ನಾಟ್ ಅ ಗುಡ್ ಕಲ್ಚರ್. ನಾವು ಫಸ್ಟೇ ಫೋಕಸ್ ಆಗಿರಬೇಕು. ಯಾವಾಗ ಈಗ ನೀವು ಸ್ಟಡಿ ಮಾಡ್ತಿರ್ಬೇಕು, ಅಟ್ರಾಕ್ಷನ್ ಆಗುತ್ತೆ, ಬಾಡಿಲಿ ಬರುತ್ತಿದೆಲ್ಲ. ನಾವು ಇವತ್ತು ಎಕ್ಸ್ಪೋಜರ್ ತುಂಬ ಇದೆ ಯೂತ್ಸ್ಗೆ. ಫಸ್ಟೇ ನಾವು ನಮ್ದೊಂದು ಡಿಸೈಡ್ ಆಗಿರಬೇಕು, ನಮಗೆ ಯಾರು ಬೇಕು, ಹೇಗೆ ಬೇಕು. ಈಗ ನಾವು ಅದನ್ನು ಕೆಲವು ದಾಟಿ ಇವತ್ತು ನಮಗೆ ಅರಿವು ಮೂಡಿದೆ. ನಾನೀಗ ಏನು ಭಾಳ ಪರ್ಫೆಕ್ಟ್ ಅಂತಲ್ಲ, ನಾನೇನು ಭಯಂಕರ ದೇವತಾ ಮನುಷ್ಯ ಅಲ್ಲ. ನಾನು ನನ್ನ ತಪ್ಪಿಂದ ಕಲಿತೆ ಇವತ್ತು ಇಷ್ಟು ನಾನು ಶೇರ್ ಮಾಡ್ಕೊಳ್ಬಲ್ಲೆ ನಿಮಗೆ. ಸೊ ನಾವು ಪರ್ಟಿಕ್ಯುಲರ್ ಆಗಿರಬೇಕು. ನನ್ನ ಲೈಫಲ್ಲಿ ಯಾವ ಸ್ಟೇಜಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ. ಓದೋ ಟೈಮಲ್ಲಿ ಓದಬೇಕು, ಅರ್ನ್ ಮಾಡೋ ಟೈಮಲ್ಲಿ ಅರ್ನ್ ಮಾಡಬೇಕು. ತಂದೆ ತಾಯಿ ಅಥವಾ ನಾವು ಸೆಟ್ಲ್ ಆಗೋ ಟೈಮಲ್ಲಿ ಸೆಟ್ಲ್ ಆಗಬೇಕು. ಯಾವಾಗ ಮದುವೆ ಆಗಬರ್ಬೇಕು ಆಗ ನೀವು ತುಂಬ ಕೇರ್ಫುಲ್ ಆಗಿ ಯೋಚನೆ ಮಾಡಿ, ನಾನೀಗ ಚೂಸ್ ಮಾಡೋ ಅಂತ. ಈಗ ಮನೆಯಿಂದ ಚೂಸ್ ಮಾಡ್ತಾರೋ ಅಥವಾ ನಾವೇ ಚೂಸ್ ಮಾಡೋ ಫ್ರೀಡಮ್ ಇದ್ದಾಗ ನಾವು ಚೂಸ್ ಮಾಡೋ ವ್ಯಕ್ತಿ ಇವ್ರ ಜೊತೆ ನಾವು ಲೈಫ್ ಲಾಂಗ್ ಇರ್ತೀವ. ಅದಕ್ಕೆ ಟೈಮ್ ಕೊಡಬೇಕು. ಆ ಟೈಮ್ ಕೊಡ್ದೇನೆ ಎಲ್ಲವೂ ಟೈಮ್ಗಿಂತ ಮುಂಚೆನೆ ಮುಗಿಸ್ಕೊಂಡು ನಂತರ ನೀವು ಇಟ್ ಈಸ್ ನಾಟ್ ಯು ಡ್ಯಾಮೇಜಿಂಗ್ ದೆಮ್, ಯು ಆರ್ ಡ್ಯಾಮೇಜಿಂಗ್ ಯುವರ್ ಸೆಲ್ಫ್. ನಿಮ್ಮ ಕ್ವಾಲಿಟಿನ ನೀವು ಡ್ಯಾಮೇಜ್ ಮಾಡ್ಕೊಳ್ತಾ ಇರೋದು. ಸೊ ನೀವೀಗ ನನ್ನ ಕೇಳಿದ್ರೆ ಈಗೆಲ್ಲ ಹೀಗೆ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಜ್ಯೂಸ್ ಹೋಗ್ತಾರೆ, ಅವ್ರ ಜೊತೆ ಇವ್ರ ಜೊತೆ ಹುಡುಗಿರಿದು ದೇ ಆರ್ ಡ್ಯಾಮೇಜಿಂಗ್ ದೇರ್ ಕ್ವಾಲಿಟಿ ಅಷ್ಟೇ. ಇಟ್ ಈಸ್ ನಾಟ್ ನೈಸ್. ಈಗಿನ ಟ್ರೆಂಡ್ ಗೊತ್ತಲ್ಲ ನಿಮ್ಗೇನು, ಬೆಂಚಿಂಗ್ ಅಂತೆ, ಅದಂತೆ ಇದಂತೆ, ಸಿಚುವೇಶನ್ಶಿಪ್ ಅಂತ ಏನೇನೋ ಎಲ್ಲ ಬರ್ತಾ ಇದೆಯಲ್ಲ. ದಿಸ್ ಇಸ್ ರೆಡಿಕ್ಯುಲಸ್ ಆ್ಯಂಡ್ ಇಟ್ ಈಸ್ ಜಸ್ಟ್ ಇದು ಅವ್ರ ಕ್ವಾಲಿಟಿ ಹಾಳು ಮಾಡ್ಕೊಳ್ಳೋದಲ್ಲ, ನಮ್ಮ ದೇಶದ್ದು, ತಂದೆ ತಾಯಿದು, ನಮ್ಮ ಮನೆಯದ್ದು, ನಮ್ಮ ಆಚಾರ ವಿಚಾರ, ಎವ್ರಿಥಿಂಗ್ ಇಟ್ ಈಸ್ ವೆರಿ. ಈ ಕರ್ಮ ಅನ್ನೋದೆಲ್ಲ ನಂಬ್ತೀರಾ? ಎಸ್ ಜನ್ಮ ಪೂರ್ವ ಎಸ್. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.